ರಾಜಧಾನಿ ಬೆಂಗಳೂರಾದ್ರೆ ಭೌಗೋಳಿಕವಾಗಿ ಕರ್ನಾಟಕದ ಸೆಂಟರ್ ಪಾಯಿಂಟ್ ದಾವಣಗೆರೆ. ಅಲ್ಲಿನ ಜನಾಭಿಪ್ರಾಯ ಹೇಗಿದೆ ಬನ್ನಿ ನೋಡೋಣ. ನಾವು ರಾಹುಲ್ ಬೆಸ್ಟೋ ಮೋದಿ ಬೆಸ್ಟೋ ಈ ಬಗ್ಗೆ ನಾವು ನಮ್ಮ ಜೊತೆ ಮಾತಾಡೋದಕ್ಕೆ ABP ಕಾರ್ಯಕರ್ತರು, ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು, ಮುಖಂಡರು, ಆನಂತರ ರಾಜ್ಯ ಯೂತ್ ಕಾಂಗ್ರೆಸ್ ಮುಖಂಡರು ಹಾಗೂ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಮುಖಂಡರು ಸಹ ನಮ್ಮ ಜೊತೆಗಿದ್ದಾರೆ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನಾವು ಕೇಳೋಣ. ನಮ್ಮ ವಿಚಾರದಲ್ಲಿ ರಾಷ್ಟ್ರೀಯತೆ ಅಂದರೆ ಹಿಂದುತ್ವ ಅಂದರೆ ರಾಷ್ಟ್ರೀಯತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಸಮರ್ಥವಾಗಿ ನಿಭಾಯಿಸಿ ಕಳೆದ 11 ವರ್ಷಗಳಿಂದ ನಿಭಾಯಿಸಿ ಪ್ರತ್ಯಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿ. ಹಾಗಾಗಿ ನರೇಂದ್ರ ಮೋದಿನೇ ಈ ದೇಶದ ಪ್ರಧಾನಿ ಆಗಬೇಕು. ಅವರು ಪ್ರಧಾನಿ ಆಗಬೇಕಂದ್ರೆ ಯಾವಾಗಾದರೂ ಆಗ್ಬೋದಿತ್ತು. ಈಗ ರಾಹುಲ್ ಗಾಂಧಿಯವರ ವಿಚಾರಣೆ ಮಾಡೋ ಶಕ್ತಿಗೂ ಮೋದಿಯವರಿಗೂ ಭಾಳ ವ್ಯತ್ಯಾಸ ಇದೆ. ಗುಜರಾತ್ನಲ್ಲಿ ನೀವೆಲ್ಲ ಹೇಳ್ತಾ ಇದ್ದೀರಾ ಡೆವಲಪ್ ಆಗಿದೆ ಅಂತ, ಆದರೆ ಎಲ್ಲಾಗಿದೆ ಅಂತ ಯಾರಾದರೂ ಹೋಗಿ ನೋಡಿದ್ದೀರಾ? ಗುಜರಾತ್ನಲ್ಲಿ ಅಹಮದಾಬಾದ್ ಆಗಿದೆ, ವಲ್ಲಭ್ ನಗರ್ ಆಗಿದೆ, ಆದರೆ ರಿಮೋಟ್ ಏರಿಯಾದಲ್ಲಿ ಹೋಗಿ ನೋಡಿದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಗುಜರಾತ್ನ ಅಹಮದಾಬಾದ್ನಲ್ಲೇ ನೀವು ಹೋಗಿ ನೋಡಿದರೆ ಅಲ್ಲಿರೋ ಬಸ್ ಸ್ಟ್ಯಾಂಡು ನಮ್ಮ ಊರ ಪಕ್ಕಕ್ಕಿರೋ ತೆಲುಗಿಕ್ಕಿಂತ ಕೆಟ್ಟೋಗಿದೆ. ನೀವು ಗುಜರಾತ್ ಪರಿಸ್ಥಿತಿಗೂ ಇಡೀ ದೇಶದ ಪರಿಸ್ಥಿತಿಗೂ ಹೋಲಿಕೆ ಮಾಡಬೇಡ್ರಿ. ರಾಹುಲ್ ಗಾಂಧಿ ಅವರು ಇಡೀ ದೇಶದ ಚಿಂತನೆ ಮಾಡ್ತಾರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ ಅವರು. ಅಂದರೆ ಕೇಂದ್ರ ಸರ್ಕಾರದ ಏನು ಯೋಜನೆಗಳು ಜಾರಿಯಾಗಿದೆ ಅವೆಲ್ಲವರಿಂದ ರಾಹುಲ್ ಗಾಂಧಿ ಪ್ರಭಾವ ಇದೆ ಅಂತ ಹೇಳ್ತಾರೆ. ನೀವೇನು ಹೇಳ್ತೀವಿ? ಇಲ್ಲ, ಹೇಳ್ತಾ ಇರೋದು ಅಂದ್ರೆ ಇರೋ ಸಮಸ್ಯೆಗಳನ್ನು ನಿರ್ವಹಿಸುವಂಥ ತಾಕತ್ತು ಇರೋದು ಮೋದಿಗೆ ಮಾತ್ರ. ಈಗ ರಾಹುಲ್ ಗಾಂಧಿಯವ್ರಿಗೆ ಇರ್ಬೋದು, ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರಾಗ್ಲಿಕ್ಕೆ ಅವ್ರಿಗೆ ಇರುವಂಥ ಶಕ್ತಿ ಇರ್ಬೋದು, ಆದರೆ ಇಡೀ ದೇಶದ ಮುಂದಿರುವ ಸವಾಲುಗಳು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೈನಾ, ಬಾಂಗ್ಲಾದೇಶ ಇವತ್ತೆಲ್ಲ ಹದ್ದು ಕಾದಂಗೆ ಕಾಯ್ತವೆ. ಇಡೀ ದೇಶವನ್ನು ಕಿತ್ತು ತಿನ್ನಲಿಕ್ಕೆ ಕಾಯ್ತಾ ಇದ್ದಾರೆ. ಅವನ್ನೆಲ್ಲ ಎದುರಿಸಲಿಕ್ಕೆ ಒಂದು ದೃಢ ನಿರ್ಧಾರ ಇರುವಂಥ ಶಕ್ತಿ, ಉಕ್ಕಿನ ಮನುಷ್ಯ ಅಂದ್ಕೊಂಡಿರುವಂಥ ವ್ಯಕ್ತಿಯ ಅವಶ್ಯಕತೆ ಇವತ್ತಿದೆ. ಅವರು ನೆಹರು ಕುಟುಂಬದಿಂದ ಬಂದವರು, ಆದರೆ ಅವರು ಅದನ್ನೇ ಒಂದು ಯೂಸ್ ಮಾಡ್ಕೊಂಡಿದ್ರೆ ಅವ್ರು ಇವತ್ತು ಪ್ರಧಾನಮಂತ್ರಿ ಆದರೂ ಆಗ್ಬೋದಿತ್ತು, ಇಲ್ಲ ಅಂದರೆ ಇನ್ನೂ ಕೇಂದ್ರ ಸರ್ಕಾರದಾಗ ಯಾವುದೇ ಉನ್ನತ ಮಟ್ಟದ ಸ್ಥಾನ ಬೇಕಾದ್ರೂ ಹೊಂದ್ಬೋದಿತ್ತು. ಆದರೆ ಅವರು ನಾನು ಆ ಕುಟುಂಬದಿಂದ ಬಂದವನಲ್ಲ, ನಾನು ಸಾಮಾನ್ಯ ಕಾರ್ಯಕರ್ತ, ಜನಗಳ ಪರವಾಗಿದ್ದೀನಿ ಅಂತಂದು ಅವ್ರು ಕೆಲಸ ಮಾಡ್ತಿದ್ದಾರೆ. ಅವ್ರು ಹೇಳ್ತಿಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಚಿಕ್ಕ ಹಳ್ಳಿನೂ ನಡ್ಕೊಂಡು, ಕಾರು ಹೋಗದೆ ಇರೋ ಜಾಗದಲ್ಲಿ ನಡ್ಕೊಂಡು ಹೋಗಿ ಎಲ್ಲ ಅವರು ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ, ಜನಗಳ ಸಮಸ್ಯೆ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರು ಜನಪರವಾಗಿದ್ದಾರೆ, ಆಮೇಲೆ ಯೂತ್ ಫೇವರ್ ಇದ್ದಾರೆ ಅವರು. ಅದು ಭಾರತೀಯ ಸಂಸ್ಕೃತಿ ಗೊತ್ತಿಲ್ಲದ ವ್ಯಕ್ತಿ ಅಂದರೆ ರಾಹುಲ್ ಗಾಂಧಿಗೆ ವಯಸ್ಸಾದವ್ರು ಬಂದು ನಮಸ್ಕಾರ ಮಾಡೋಂಥ ಪರಿಸ್ಥಿತಿನ ರಾಹುಲ್ ಗಾಂಧಿ ಅವರು ತಂದಿಟ್ಕೊಂಡಿದ್ದಾರೆ. ಇದೇ BJP ಸರ್ಕಾರ ಉಡುಪಿ ಅಂತ ಪುಣ್ಯಕ್ಷೇತ್ರದಲ್ಲಿ ರೇವ್ ಪಾರ್ಟಿ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು. ಇದೇ BJP ಶಾಸಕರು ಕಾಯಕವೇ ಕೈಲಾಸ ಅಂತ ಬರೆದಿರುವ ಈ ರಾಜಕೀಯ ದೇಗುಲ ಅನ್ನೋದು ವಿಧಾನಸೌಧದಲ್ಲಿ ಕುತ್ಕೊಂಡು ಬಿಲು ಫಿಲ್ಮ್ ನೋಡೋರು ಇವರು ನಮ್ಮ ರಾಹುಲ್ ಗಾಂಧಿ ಬಗ್ಗೆ, ಅವರಿಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಹೇಳೋದು ತಪ್ಪಾಗುತ್ತೆ. ದಾವಣಗೆರೆಯಲ್ಲಿ ಅಭಿಪ್ರಾಯಗಳು ಈ ರೀತಿ ಇವೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಕುಮಾರ್ ಜೊತೆ ವರದರಾಜ್, ಸುವರ್ಣ ನ್ಯೂಸ್ 24 ದಾವಣಗೆರೆ. ರಾಜ್ಯಾದ್ಯಂತ ಸುವರ್ಣ ನ್ಯೂಸ್ SMS ಸಮೀಕ್ಷೆಯನ್ನ ನಡೆಸಿದೆ. ಇಂದು ಬಂದಂತ ಒಟ್ಟು SMSಗಳ ಸಂಖ್ಯೆ 19,761. ಇಷ್ಟು ಜನರಲ್ಲಿ ಮೋದಿ ಪರ ವೋಟ್ ಹಾಕಿದವರ ಸಂಖ್ಯೆ 16,357 ಮಂದಿ. ರಾಹುಲ್ ಗಾಂಧಿಯ ಪರ ವೋಟ್ ಹಾಕಿದವರು 3,314 ಜನ. ಇದರ ಪ್ರಕಾರ ಮೋದಿ ಪರ 82.7% ವೋಟ್ ಬಿದ್ದಿದ್ರೆ, ರಾಹುಲ್ ಗಾಂಧಿ ಪರ 17.3% ವೋಟ್ ಬಿದ್ದಿದೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.